ನಮಸ್ತೆ. ನಾನು ಸಾಮಾನ್ಯವಾಗಿ ಇಡೀ ಕರ್ನಾಟಕದ ಜನತೆಗೆ ಏನು ರೆವಿನ್ಯೂ ಸೈಟ್ಗಳನ್ನ ಖರೀದಿ ಮಾಡಬೇಡಿ ಅಂತ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೂ ಸಾರ್ವಜನಿಕರಿಗೆ ನಾನು ಅತಿ ಹೆಚ್ಚಿನದಾಗಿ ಇವತ್ತು ಮಾಹಿತಿಯನ್ನು ಕೊಡೋಕೆ ಹೊರಟಿದ್ದೀನಿ. ನೋಡಿ, ಇದು ದೊಡ್ಡಬಳ್ಳಾಪುರ ಪಾಲನ ಜೋಗನಹಳ್ಳಿ ಅನ್ನೋ ಒಂದು ಊರು. ಜೋಗನಹಳ್ಳಿ ಅನ್ನೋ ಊರು. ಇಲ್ಲೇನಾಗಿದೆ ಅಂದ್ರೆ, ದಯಮಾಡಿ ಜನ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಹೃದಯ ಭಾಗಗಳು ಅಂದ್ರೆ ಆ ತಾಲೂಕು ಭಾಗಗಳಲ್ಲಿ ಅಥವಾ ಡಿಸ್ಟಿಕ್ ಲೆವೆಲ್ಗಳಲ್ಲಿ ಅಥವಾ ಲೇಔಟ್ಗಳಲ್ಲಿ ಜಾಗವನ್ನ ಖರೀದಿ ಮಾಡೋರು ದಯಮಾಡಿ ಅಲ್ಲಿ ಆಸುಪಾಸಿನ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡಿಬಿಟ್ಟು ಲೇಔಟ್ಗಳಲ್ಲಿ ಜಾಗ ತಗೊಳ್ಳಿ ಅಂತ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ. ಬಟ್ ಜನಗಳು ತಪ್ಪು ಮಾಡ್ತಾನೆ ಇರ್ತೀರಾ. ಕಮ್ಮಿ ಬಜೆಟ್ಗೆ ಒಂದು ಸೈಟ್ ಸಿಗುತ್ತೆ ಅಂತ ಹೋಗಿ ಆ ರಿಯಲ್ ಎಸ್ಟೇಟು ಮತ್ತೆ ಲ್ಯಾಂಡ್ ಡೆವಲಪರ್ಸ್ ಬಾಯಿಗೆ ನೀವು ತೂತಾಕ್ತೀರಾ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಈ ತರ ಅನಧಿಕೃತ ಲೇಔಟ್ಗಳಲ್ಲಿ ಮನೆಯನ್ನ ಮಾಡಿಕೊಂಡು ನಿಮ್ಮ ಲೈಫ್ ಲಾಂಗ್ ಸಂಪಾದನೆ ಮಾಡಿದ್ದ ದುಡ್ಡೆಲ್ಲ ಹಾಳು ಮಾಡ್ತೀರಾ. ಸ್ನೇಹಿತರೆ, ನೋಡಿ, ಇದೇನಾಗಿದೆ ಅಂದ್ರೆ, ಇದು ಪಾಲನ ಜೋಗಹಳ್ಳಿ ದೊಡ್ಡಬಳ್ಳಾಪುರ. ದಯಮಾಡಿ ನಮ್ಮ ಏನು ಬೆಂಗಳೂರು ಗ್ರಾಮಾಂತರದಲ್ಲಿದ್ದೀರಾ, ನಮ್ಮ ದೊಡ್ಡಬಳ್ಳಾಪುರ, ನೆಲಮಂಗಲ, ನಮ್ಮ ಆನೆಕಲ್ಲುಗಳಲ್ಲಂತೂ ವಿಪರೀತ ರೆವಿನ್ಯೂ ಸೈಟ್ಗಳು, ಅದರಲ್ಲೂ ಸರ್ಕಾರಿ ಗೋಮಾಳ ಜಾಗ, ಸರ್ಕಾರಿ ಕೆರೆ ಜಾಗ, ರಾಜಕಾಲುವೆಗಳಲ್ಲಿ ಲೇಔಟ್ ಅನ್ನ ಮಾಡಿ ನುಂಗ್ ಹಾಕಿ ಜನಗಳಿಗೆ ಮೋಸ ಮಾಡಿ ದುಡ್ಡು ಮಾಡೋ ಲ್ಯಾಂಡ್ ಡೆವಲಪರ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸ್ನೇಹಿತರು. ಅದರಲ್ಲೂ ನಮ್ಮಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಯಾರೋ ಒಬ್ಬ ಪ್ರಭಾವಿ ಅಂತೆ, ಅವ್ನು ಯಾರಾದ್ರೂ ಬೇಕಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಯಾರೋ HB ವೆಂಕಟೇಶ್, ಯಾರೋ HB ಗಿರಿಜಾ ಅಂತೆ. ಅಮಾಯಕ ಬಡವರಿಗೆ ಎಷ್ಟು ಮಟ್ಟಿಗೆ ನಂಬಿಸಿ ಲೇಔಟ್ ಅನ್ನ ಮಾಡಿ ಮೋಸ ಮಾಡ್ತಾವ್ರೆ ಅಂದ್ರೆ, ಕಾನೂನು ಅಧಿಕಾರಿಗಳು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಅದೇನ RIA, VAಗಳು, ತಹಸೀಲ್ದಾರ್ಗಳು ಮತ್ತೆ ACಗಳು ನಿಮ್ಮ ಅಧಿಕಾರನ ಬಿಚ್ಚು ದನ ಕಾಯಕ್ಕೆಲ್ಲಾರು ಹೋದ್ರೆ ಭಾರಿ ಉತ್ತಮ ಅನ್ಸುತ್ತೆ. ನೋಡಿ ಸ್ನೇಹಿತರೆ, ಕೊಡಿ ಅದು ಡಿಶನ್ ಕೊಡಿ. ನೋಡಿ, ಈ ಜಾಗ ಏನಿದೆ ಇದು ಸರ್ವೆ ನಂಬರ್ 21. ನಿಮ್ಗೆ ಒರಿಜಿನಲ್ ತೋರಿಸ್ಬಿಡ್ತೀನಿ ನೋಡಿ. ನಿಮ್ಗೆ ಯಾವಾಗಲೂ ಜನಗಳಿಗೆ ಹೇಳುವಂತದ್ದು ಇದು ಇಟ್ಕೊಳ್ಳಿ. ಸರ್ವೆ ನಂಬರ್ 21 ಇದು ನೋಡಿ. ಇದು ಡಿಶಾಂಕ್ ಅನ್ನೋದು ಗೌರ್ಮೆಂಟ್ ಆಪ್ ಇದು ಸ್ನೇಹಿತರೆ. ನೋಡಿ, ಡಿಶಾಂಕ್ ಗೌರ್ಮೆಂಟ್ ಆಪ್ ಡಾಕ್ಯುಮೆಂಟ್ಸ್ ಇದು. 21 ಸರ್ವೆ ನಂಬರ್ 21 ನೋಡಿ, ನೀವೇ ಕಣ್ಣಾರ ನೋಡ್ಕೊಳ್ಳಿ. ನೋಡಿ ಓನರ್ಸ್ ಏನಂತ ಬಂತು ಸ್ನೇಹಿತರೆ, ದಯಮಾಡಿ ನೋಡಿ. ಇದು ಖರಾಬು ಗೋಮಾಳ, ಇದು ಗೌರ್ಮೆಂಟ್ ಡಿಶಾಂಕ್ ಆಪ್. ಇದು ಇಲ್ಲಿ ಲೋಕಲ್ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಅವಶ್ಯಕತೆ ಉಳ್ಳುವಂತದ್ದು. ನೋಡಿ, ಖರಾಬು ಗೋಮಾಳ ಇದು ಇಲ್ಲಿರೋದು. ಇದಿಷ್ಟು ನೋಡಿ, ಇದೇ ಪಕ್ಕದ್ದು, ಈ ಪಕ್ಕದ ಇಲ್ಲೇ ಪಕ್ಕದಲ್ಲಿ ಕಾಣಿಸ್ತಾ ಇದೆ. ಇದು ನೋಡಿ, ಇದನ್ನು ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ, ಲೇಔಟ್ ಅನ್ನ ಮಾಡ್ಬಿಟ್ಟಿದ್ದಾರೆ. ನೋಡಿ, ನೋಡಿ 12 ಎಕರೆ ಗೋಮಾಳ, ಇಲ್ಲೊಂದು 5 ಎಕರೆ, ಒಟ್ಟು 18 ಎಕರೆ. ಹತ್ತತ್ರ 18 ಎಕರೆ 22 ಕುಂಟೆ ಬರುತ್ತೆ. ಒಟ್ಟು 18 ಎಕರೆ ಸ್ನೇಹಿತರೆ. ನೋಡಿ, ಎಲ್ಲ ನೋಡಿ, ಕರ್ನಾಟಕದ ಜನತೆ ಎಂತ ರೀತಿ ಅನ್ಯಾಯಗಳು ಮಾಡ್ತಾರೆ ಲೋಫರ್ಗಳು ಅಂದ್ರೆ, ಇವ್ರಿಗೆ ಬೂಟಲ್ಲಿ ಹೊಡಿಯೋರು ಯಾರು ಸಿಗಲ್ಲ. ಇಲ್ಲಿ ಕೇಳಿದ್ರೆ ರೌಡಿಸಮ್ ಅಂತೆ, ಯಾರು MLAಗಳು ಸಪೋರ್ಟ್ ಅಂತೆ, ಯಾರು MLAಗಳು ಗೋಮಾಳ ಜಾಗವನ್ನ ಒತ್ತುವರಿ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಈ ತರ ದಂಧೆಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅರ್ಥ ಇದು? 18 ಎಕರೆ ನೋಡಿ, ನಿಮ್ ಕಣ್ಣಾರ ನೀವೇ ನೋಡ್ಕೊಳ್ಳಿ. ಒಟ್ಟು 200 ಸೈಟ್ಸ್ ಇದೆ. ಒಂದೊಂದು ಸೈಟ್ 20 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದಾರಂತೆ. 20 × 200 ಅಂದ್ರೆ ಎಷ್ಟು? ಒಂದು 40 ಕೋಟಿ ಆಗುತ್ತೆ ಸ್ನೇಹಿತರೆ. 40 ಕೋಟಿ ಅವ್ರ ಅಪ್ಪನ ಮನೆ ಬಜೆಟ್. ಅದು ಸರ್ಕಾರಿ ಜಾಗವನ್ನ ಲೂಟಿ ಮಾಡಿ ಅವನೊಬ್ಬ ಯಾವೊಂದು ಡೂಪ್ಲೆಕ್ಸ್ ಮನೆ ಕಟ್ಕೊಂಡು ತೋಟ ಮಾಡ್ಕೊಂಡು ಆರಾಮಾಗಿದ್ದಾನೆ. ನೋಡಿ ಜಾಗ, ನೋಡಿ ಜಾಗ ತೋರಿಸ್ರಿ ಬ್ರದರ್, ಎಷ್ಟು ಚೆನ್ನಾಗಿದೆ. ಸರ್ಕಾರಿ ಜಾಗ, ಸರ್ಕಾರಿ ಮೂಲ ದಾಖಲೆಗಳೇ ಕ್ಲೀನ್ ಆಗಿ ತೋರಿಸ್ತಾ ಇದೆ. ಸರ್ಕಾರಿ ಗೋಮಾಳ ಪಕ್ಕದಿದೆ ನೋಡಿ, ಆ ಪಕ್ಕದ ನೋಡಿ, ಅದು ಕೆರೆ ಜಾಗ. ಅದು ನೋಡಿ, ನಾನು ಕೈ ಮಾಡಿ ತೋರಿಸ್ತಾ ಇದೆ. ಪಕ್ಕದೇ ಕೆರೆ ಜಾಗ, 30 ಎಕರೆ ಇದೆ. ಅದು ಆ ಪಕ್ಕದೇ ಇದೆಲ್ಲ ಗೋಮಾಳ ಬರುತ್ತೆ, ಸರ್ಕಾರಿ ಗೋಮಾಳ ಬರುತ್ತೆ. ಕ್ಲೀನ್ ಆಗಿ ಒತ್ತುವರಿ ಮಾಡ್ಕೊಂಡ್ರು. ಅವನು ವೆಂಕಟೇಶ್ ಗಿರಿಜಾ ಅಂತ ಉಡಾಯಿಸ್ಬಿಟ್ರು ಹೊತ್ತಿಗೆ ಆರಾಮಾಗಿ ಒಳ್ಳೆ ದುಡ್ಡು ಮಾಡ್ಕೊಂಡ್ರು. ನೋಡಿ ಪಾಪ, ನಾನು ಹೇಳೋದು ನಿಮ್ಗೆ ಯಾಕೆ ರೆವಿನ್ಯೂ ಸೈಟ್ಗಳನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತೀನಿ ಅಂದ್ರೆ, ನೋಡಿ, ಇದು ನಿಮ್ಮ ಕಣ್ಣೆದುರುಗಡೆಯಿಂದ ತೋರಿಸಿದೀನಿ ಗೋಮಾಳ, ಸರ್ಕಾರಿ ಗೋಮಾಳ ಜಾಗ ಅಂತ. ನೋಡಿ ಪಾಪ, ಯಾರೋ ಒಬ್ಬ ಅಮಾಯಕನಿಗೆ ಸೈಟ್ ಅನ್ನ ಸೇಲ್ ಮಾಡಿದ್ರು. ಆ ಪಾಪ ಅಮಾಯಕ ಮನೆಯನ್ನ ಕಟ್ತಿದ್ದಾನೆ. ಆ ಮನೆ ಹತ್ತತ್ರ ಕಮ್ಮಿ ಅಂದ್ರೆ ಒಂದು 20-30 ಲಕ್ಷ ಬಜೆಟ್. ಪಾಪ ಬಡವರು ಎಲ್ಲೋ ರೆವಿನ್ಯೂ ಸೈಟ್ ಅಲ್ಲಿ ಒಂದು 15 ಲಕ್ಷ 20 ಲಕ್ಷ ಕೊಟ್ಬಿಟ್ಟು ಒಂದು ಸೈಟ್ ಅನ್ನ ತಗೋತಾರೆ. ಪಾಪ ಮನೆಯನ್ನ ಕಟ್ಸಿರ್ತಾರೆ. ಅವರ ಮನೆ ಇವತ್ತು ಯಾರು ಒಬ್ರು ಸಾರ್ವಜನಿಕ ಹಿತಾಸಕ್ತಿ ಇರೋನು ಯಾರೋ ಒಬ್ಬ PA ಹಾಕಿದ್ರೆ ಇಡೀ ಲೇಔಟ್ಗೆ ಸ್ಟೇ ಕೊಡ್ತಾನೆ. ಅವರ ಭವಿಷ್ಯವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಹಣವನ್ನೆಲ್ಲ ಅವನು ಯಾವನು ದೋಚಿ ಅವರನ್ನ ಬೀದಿಗೆ ತಂದು ನಿಲ್ಲಿಸ್ಕೊಡ್ತಾರೆ.
ಇದು ಎಷ್ಟು ಮಟ್ಟಿಗೆ ಸರಿ ಸ್ನೇಹಿತರೆ? ದಯಮಾಡಿ ನೀವೇ ಯೋಚನೆ ಮಾಡಿ. ಆಮೇಲೆ ನಮ್ಮ ದೊಡ್ಡಬಳ್ಳಾಪುರ ಇಲ್ಲಿ ಒಂದು ಯಾವುದು ನಮ್ಮ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಏನನ್ನುತ್ತೆ ಅಂದ್ರೆ, ಯಾವುದೇ ಒಂದು ಸರ್ಕಾರಿ ಜಾಗಗಳಲ್ಲಿ ನಿಮ್ಮ ಹಿತಾಸಕ್ತಿಗಳು ನೀವು ಕಾಪಾಡಬೇಕಾದನ್ನ ನೀವು RI VAಗಳು ಅಂತ ಯಾಕೆ ಒಂದೊಂದು ಗ್ರಾಮಕ್ಕೆ ನೇಮಕ ಮಾಡಿರ್ತಾರೆ ಅಂದ್ರೆ, ನೀವೆಲ್ಲ ಹೋಗಿ ದನ ಕಾಯಕ್ಕೆ ಹೋಗಿ ಅಂತವ್ರ ಲೋಫರ್ಗಳ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ನೆಕ್ಕೊಳ್ಳಿ ಅಂತೆಲ್ಲ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡಿರೋದು. ನಿಮ್ಮ ಗ್ರಾಮಗಳಲ್ಲಿ ಯಾರು ಲೇಔಟ್ಗಳು ಮಾಡ್ತಿದಾರ, ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊತಿದಾರ, ನೀವು ತಗೊಂಡೋಗಿ ತಹಸೀಲ್ದಾರು ಮತ್ತೆ AC ಅವ್ರಿಗೆ ಗಮನದಲ್ಲಿ ಹಾಕಿ. ಅವೆಲ್ಲ ಸರ್ಕಾರದ ಹಿತಾಸಕ್ತಿನಲ್ಲಿರ್ಲಿ. ಆ ಜಾಗಗಳನ್ನ ಉಳಿಸಿ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ಕೂರಿಸಿರ್ತಾರೆ. ನೀವೆಲ್ಲಿ ಹೋಗ್ಬಿಟ್ಟು ಎಷ್ಟೋ ಲಕ್ಷಗಳನ್ನ ಇಸ್ಕೊತೀರಂತೆ. ಹೋಗೋದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು, ಜನಗಳಿಗೆ ಮೋಸ ಮಾಡೋದು. ನೀವು ಲಂಚ ಇಸ್ಕೊಳ್ಳೋದಕ್ಕೆ ಯಾಕ್ರಿ ಬಡ ಜನರಿಗೆ, ಆ ಮುಗ್ಧರಿಗೆ ಯಾಕ್ರಿ ಅನ್ಯಾಯ ಮಾಡ್ತೀರಾ? ಆಮೇಲೆ ನಮ್ಮ ತಹಸೀಲ್ದಾರ್ಗೆ, RIಗಳಿಗೆ, VAಗಳಿಗೆ, ACಗೆ ದಯಮಾಡಿ ಒಂದು ಹೀಗೆ ಹೋಗಿ ನಮ್ಮ ಹೋರಾಟಗಾರರೆಲ್ಲ ಹೋರಾಟ ಮಾಡಿದ್ದಾರೆ, ಏನು ನ್ಯಾಯ ಸಿಗ್ತಲ್ವಂತೆ. ದಯಮಾಡಿ ನಾನು ನಿಮ್ಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಿರುವಂತದ್ದು, ತಹಸೀಲ್ದಾರ್ ಮತ್ತೆ ACಗೆ ವಿತಿನ್ 7 days ಅಲ್ಲಿ. ಯಾಕೆಂದ್ರೆ ಆಲ್ರೆಡಿ ಅಕ್ವಿಸೇಷನ್ ಮಾಡ್ಬಿಟ್ಟಿದ್ದಾರೆ, ಮಾರಾಟ ಮಾಡ್ಬಿಟ್ಟಿದ್ದಾರೆ. ನೋಡಿ ಪಾಪ ಅವ್ನು ಯಾರೋ ಮುಗ್ಧ ಮನೇನೆ ಕಟ್ತಿದ್ದಾನೆ. ಏನ್ ತಹಸೀಲ್ದಾರ್ ಮತ್ತೆ ACಗಳೇನ್ ದನ ಕಾಯಕ್ ಹೋಗಿದ್ದೀರೇನ್ರಿ ನೀವು? ಅಕಸ್ಮಾತ್ ಇದನ್ನೆಲ್ಲ ಮಟ್ಟ ಹಾಕಕ್ ಆಗ್ಲಿಲ್ಲ, ನಿಮ್ಗೆ ಅಧಿಕಾರ ಯಾಕ್ರೆ ಬೇಕು AC ಅವ್ರಿಗೆ? ಅಲ್ಲಿ ಒಬ್ರು ಹೋರಾಟಗಾರರು ಒಂದು ಮಾಹಿತಿ ಹಕ್ಕನ್ನ ಹಾಕಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದು ಇಷ್ಟೆಲ್ಲ ಹೋರಾಟ ಮಾಡ್ತಾರೆ, ಬಡ ಜನರಿಗೆ ಅನ್ಯಾಯ ಮಾಡ್ತಾರೆ. ಅನ್ಯಾಯಕ್ಕೆ ನೀವು ಸಪೋರ್ಟ್ ಮಾಡ್ತೀರ, ನಿಮ್ಗೆ ಅಧಿಕಾರ ಯಾಕಿರ್ಬೇಕು? ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ ದಯಮಾಡಿ. ನಿಮ್ಗೆ ಅಧಿಕಾರದಲ್ಲಿ ಇರೋದಕ್ಕೆ ಯೋಗ್ಯತೆನೇ ಇಲ್ಲ ನಿಮ್ಗೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಬನ್ರಿ ಮುರಾಜ್, ಒಂದೆರಡು ನಿಮಿಷ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಏನು ಸತತವಾಗಿ 4-5 ಬಾರಿ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟಿದ್ವಿ. ಇಲ್ಲಿವರೆಗೂ ಎಲ್ಲ ಹೇಳ್ಕೊಂಡೇ ಬಂದಿದ್ದಾರೆ, ಆದ್ರೆ ಕಾಮಗಾರಿಕೆ ನಿಲ್ತಿಲ್ಲ, ಇದಕ್ಕೆ ಕಡಿವಾಣ ಅಂತೂ ಹಾಕಿಲ್ಲ. ಇಷ್ಟೊತ್ತು ಸಾಹೇಬ್ರು ಹೇಳಿದಾಗೆ ಪಂಚಾಯಿತಿಯಿಂದ ಹಿಡಿದು ಸಬ್ ರಿಜಿಸ್ಟರ್ ಆಫೀಸಿಂದ ಹಿಡಿದು ಯಾವ ರೀತಿಯಲ್ಲಿ ದಾಖಲಾತಿಗಳನ್ನ ಮಾಡ್ತಾ ಇದ್ದಾರೆ ಅಂತ ನಮಗೆ ಇನ್ನೂ ಗಮನಕ್ಕೆ ಸರಿಯಾಗಿ ಬಂದಿಲ್ಲ ಸ್ನೇಹಿತರೆ. ಪಂಚಾಯತಿನಲ್ಲಿ ಉಂಡೆ ಕತೆ ಮಾಡ್ತಾರೆ, ಆ ಉಂಡೆ ಕತೆ ಮೇಲೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಪಂಚಾಯತಿ ಯಾವ ದಾಖಲಾತಿಯ ಆಧಾರದ ಮೇಲೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರು ಕೇಳಿ ಸುಮ್ಮನಾಗ್ತಾ ಇದ್ದಾರೆ. ಕೋರ್ಟ್ ಆದೇಶ ಅಂತ ಹೇಳ್ತಾರೆ. ಹೈಕೋರ್ಟ್ ಸಜೆಷನ್ ಆಗಿದೆ. ಹೈಕೋರ್ಟ್ ಸಜೆಷನ್ ಏನ್ ಹೇಳಿದೆ? 6 ಎಕರೆಗೆ ಜಿ ಚಂದ್ರಪ್ಪಂಗೆ ಸಂಬಂಧಪಟ್ಟಂಗೆ 6 ಎಕರೆಗೆ ಮಾತ್ರ ದಾಖಲಾತಿ ಮಾಡಬಹುದು ಅಂತ ಓಕೆ ಆಗಿದೆ. ಸಕ್ರಮನ ಮಾಡಕ್ಕೆ ಹೇಳಿದೆ. ಇನ್ನ 6 ಎಕರೆಗೆ ಯಾವುದೇ ರೀತಿಯಲ್ಲಿ ದಾಖಲಾತಿಗಳು ಲಭ್ಯ ಇಲ್ಲ ಅಂತ ಹೇಳಿದೆ. ಇನ್ನ ಉಳಿಕೆ 6 ಎಕರೆ 22 ಗುಂಟೆ ಜಮೀನು ಎಲ್ಲಿದೆ? ನಾವ್ ಕೇಳೋದು ಇಷ್ಟೇ, ಟೋಟಲಿಗೆ ಸರ್ವೆ ಇಲಾಖೆಯವರು, ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ಸರ್ವೆ ನಡೆಸಿ 18 ಎಕರೆ 22 ಗುಂಟೆ ಜಮೀನು ಗುರುತಿಸಿ ಅದರಲ್ಲಿ 6 ಎಕರೆ HV ಗಿರಿಜಾ ಅನ್ನೋರಿಗೆ, ಇನ್ನ 6 ಎಕರೆ HV ವೆಂಕಟೇಶ್ ಎಂಬುವರಿಗೆ, ಒಂದೇ ಕುಟುಂಬಕ್ಕೆ 6 ಎಕರೆ 12 ಎಕರೆ ಕೊಟ್ಟಿದ್ದಾರೆ. 12 ಎಕರೆ ಮಾಡ್ಕೊಂಡಿದ್ದಾರೆ. ಹೇಗ್ ಬಂತು ಅವರಿಗೆ 12 ಎಕರೆ? ಒಂದೇ ಕುಟುಂಬಕ್ಕೆ 12 ಎಕರೆ ಕೊಡಬಹುದಾ? ಇದು ನನ್ನ ಪ್ರಶ್ನೆ. ಮತ್ತೆ ಮಿಸ್ಸಿಂಗ್ ಫೈಲ್ ಮಾಡಿದ್ದಾರೆ. ಅದು ನಾನು ಸಂಬಂಧಪಟ್ಟ ಎಲ್ಲ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದ್ವಿ. ಮಿಸ್ಸಿಂಗ್ ಫೈಲ್ ಮಾಡಿದ್ದಾರೆ. ಅದು ಹೇಗೆ? ಪಂಚಾಯಿತಿಯಲ್ಲಿ ಯಾವ ದಾಖಲಾತಿಗಳು ಮಾಡಿದ್ದಾರೆ? ಉಂಡೆ ಕತೆ ಮಾಡಬಹುದಾ? ಆಯ್ತು, ಓಕೆ. ಈ ಒಂದು ಏನಪ್ಪಾ ಅಂದ್ರೆ ಸರ್ವೆ ನಂಬರ್ 89-90 ಏನು ಹಳೆ ಸರ್ವೆ ನಂಬರ್ 21 ಪೈಕಿ ಸರ್ವೆ ನಂಬರ್ 89-90ರಲ್ಲಿ ಎಷ್ಟು ಕನ್ವೆಷನ್ ಆಗಿದಾವೆ, ಯಾವ್ಯಾವ ಎಕರೆಗೆ ಎಷ್ಟೆಷ್ಟು ಕನ್ವೆಷನ್ ಆಗಿದೆ, ಆ ಕನ್ವೆಷನ್ ಆಗಿರೋದು ಕನ್ವೆಷನ್ ಮೇಲೆ ಇವರೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಪಂಚಾಯತಿ ಯಾವ ದಾಖಲಾತಿಗಳಾಗಿದ್ದಾವೆ ಅದನ್ನು ಕೇಳಿದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ. ಸರಿಯಾದ ಮಾಹಿತಿ ಹಾಟಿ ಹಾಕಿದ್ರೆ ಕೊಡೋದಕ್ಕೆ ಹಿಂದೇಟು ತುಳಿತಾರೆ. ಹೋರಾಟಗಳು ಮಾಡ್ತಾ ಇದೀರಿ. ಹೋರಾಟಗಳು ಮಾಡಿ ನಮ್ಮಷ್ಟು ನಾವೇ ಸುಸ್ತಾಗ್ತಾ ಇದೀವಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ. ಇಲ್ಲಿ ಕಾಮಗಾರಿಕೆ ನಡೀತಾ ಇದೆ. PDO ಅಧಿಕಾರಿಗೆ ಹೇಳಿದೀವಿ, ಸ್ಟಾಪ್ ಮಾಡಿಸಿ, ನೋಟಿಸ್ ಜಾರಿ ಮಾಡಿಸಿ, ಅವ್ರ ಹತ್ರ ಏನ್ ದಾಖಲಾತಿ ಇದೆ, ನೀವು ಪರವಾನಗಿ ನೀಡಿದ್ದೀರಾ ಇಲ್ವಾ ಕೇಳಿ ಅಂದಾಗ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ. ಆದ್ರೂ ಇಲ್ಲಿ ಕಟ್ಟಡ ಕಾಮಗಾರಿಕೆ ನಿಂತೇ ಇಲ್ಲ. ನೀವು ನೋಡಬಹುದು, ಇಲ್ಲಿ ಸಂಪೂರ್ಣ ಜಮೀನು ಗೋಮಾಳ ಅಂತ ತೋರಿಸ್ತಾ ಇದೆ. ಹೊಸ ಸರ್ವೆ ನಂಬರ್ಗಳಾಗಿದ್ದಾವೆ. ಸರ್ವೆ ನಂಬರ್ 89-90 ಆಗಿದೆ. ಆ ಸರ್ವೆ ನಂಬರ್ ಮೇಲೆ
ಯಾವ ಆಧಾರದ ಮೇಲೆ ಮಾಡ್ಕೊಂಡಿದ್ದಾರೆ ನಾವು ಸಂಪೂರ್ಣವಾಗಿ ವಿವರಣೆ ಕೊಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಈ ಹಿಂದೆ ಹೇಳಿ 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 ನಮಗೆ ಬೇಜಾರಾಗ್ಬಿಟ್ಟಿದೆ. ಇನ್ ಮುಂದೆ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅನ್ಬಿಟ್ಟಂತ ನಾವು ಏನು ಇವತ್ತು ಕಾನೂನು ರೀತಿಯಲ್ಲಿ ಮೊರೆ ಹೋಗ್ತಾ ಇದೀವೋ, ಆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಇದೀವೋ, ಆ ನಿಟ್ಟಿನಲ್ಲಿ ನಾನು ಇವತ್ತು ನಮ್ಮ ಪ್ರೀತಿಯ ನಮ್ಮ ಪುಟ್ಟೇಗೌಡರು ಸಾಹೇಬರು ಬಂದಿದ್ದಾರೆ, ಅವ್ರ ಮುಖಾಂತರ ನಾವು ಕೇಳೋಣ ಅನ್ಬಿಟ್ಟಂತ. ದಯವಿಟ್ಟು ಸರ್ ಕೂಡಲೇ ಸ್ಥಳಕ್ಕೆ ಬನ್ನಿ, ನೋಡಿ ಎಂತ ಒಂದು ಹಗರಣ ಆಗಿದೆ ಇಲ್ಲಿ. ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಕೊಟ್ಟರು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ. ಬನ್ನಿ ಅಂದಾಗ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ಇನ್ ಮುಂದೆ ಏನೇ ವಿಚಾರ ಇದ್ರು ಅವರೇ ನೇರವಾಗಿ ಹೇಳ್ತಾರೆ. ಆದ್ರೆ ಸ್ನೇಹಿತರೆ, ಓಕೆ, ಅಕ್ರಮನ ಸಕ್ರಮನ ಮಾಡ್ಕೊಂಡಿದ್ದಾರೆ, ಪ್ರಾಧಿಕಾರದ ಯಾವ ನಿಯಮಗಳನ್ನು ಪಾಲನೆ ಮಾಡಿಲ್ಲ, ಇಲ್ಲಿ ಸ್ಕೆಚ್ ಆಗಿಲ್ಲ, ಹೋಗ್ಲಿ ಸರ್ಕಾರದ ಒಂದು CA ಸೈಟ್ಗಳಾಗ್ಲಿ, ಉದ್ಯಾನವನ ಆಗ್ಲಿ, ಒಂದು ದೇವಸ್ಥಾನ ಏನೇ ಆಗ್ಲಿ ಬಿಡಬೇಕಾಗಿತ್ತು, ಯಾವುದೂ ಬಿಟ್ಟಿಲ್ಲ. ಇಲ್ಲಿ ಅವ್ರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ಲೇಔಟ್ ಹೊಡ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಇದು ನನ್ನ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸರ್ಕಾರದ ಸುತ್ತೋಲೆ ಏನೊಂದು 2020-21ನೇ ಸಾಲಿನಲ್ಲಿ ಏನ್ ಪೋಡಿ ಮಾಡಬಹುದು ಅಂತ ಇದೆ, ಅದೊಂದು ಸುತ್ತೋಲೆ ಕೊಡ್ಲಿ, ಮಾಡಬಹುದು ಅಂತ. ಮಿಸ್ಸಿಂಗ್ ಫೈಲು ಮಾಡಬಹುದು ಅಂತ ಕೊಡ್ಲಿ. ಎಷ್ಟೋ ಜನ ರೈತರಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದಂತ ರೈತರಿದ್ದಾರೆ. ಮಿಸ್ಸಿಂಗ್ ಫೈಲ್ ಮೇಲೆ ತಹಸೀಲ್ದಾರರು ಮತ್ತೆ ಜಿಲ್ಲಾಧಿಕಾರಿಗಳು ದಾಖಲಾತಿಗಳನ್ನ ಮಾಡ್ಕೊಡ್ತಾರೆ. ಬನ್ನಿ ಅಂತ ನಾವು ದೊಡ್ಡ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ ಕರೆ ನೀಡ್ತೀವಿ ರೈತರಿಗೆ. ಎಷ್ಟೋ ಜನಕ್ಕೆ ರೈತರುಗಳಿಗೆ ದಾಖಲಾತಿಗಳಿಲ್ಲ, ಕೊಡ್ತೀವಿ. ಆದ್ರೆ 53 ನಮೂನೆ ಅರ್ಜಿ ಇತ್ತು, ಅದು ಅರ್ಧಕ್ಕೆ ನಿಂತಿದೆ. ಇನ್ನು ಅರ್ಧ ಏನಾಯ್ತು, ಯಾಕೆ ಕೈ ಎತ್ಕೊಂಡಿಲ್ಲ? ಈಗ ಎಷ್ಟೋ ಜನ 57 ಹಾಕೊಂಡಿದ್ದಾರೆ. ಆತರ ರೈತರುಗಳು ಸುಮಾರಿದ್ದಾರೆ. ಆತರ ರೈತರುಗಳನ್ನ ನಾವು ಬೃಹತ್ ಮಟ್ಟದಲ್ಲಿ ಕರೆ ಕೊಡ್ತೀವಿ. ತಹಸೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಮಿಸ್ಸಿಂಗ್ ಫೈಲ್ ಮಾಡಿ ದಾಖಲಾತಿ ಮಾಡ್ಕೊಡ್ತಾರೆ ಅಂತ ನಾವು ದೊಡ್ಡ ಮಟ್ಟದಲ್ಲಿ ನಾವು ಬೃಹತ್ ಹೋರಾಟ ಮಾಡೋಣ. ಇದಕ್ಕೆ ಉತ್ತರ ಕೊಡ್ಲಿ ನಮ್ಗೆ. ನಾನು ಇನ್ನ ಮಾತಾಡ್ತಾ ಇದ್ರೆ ತುಂಬಾ ಇದೆ ಸ್ನೇಹಿತರೆ. ಕಾನೂನು ನೋಡ್ಕೊಳ್ಳೋಣ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀವಿ. ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಧ್ವನಿ ಎತ್ತಿದೀವಿ, ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಜೈ ಭೀಮ್.